ಇದನ್ನು ತಗೊಂಡೋಗಿ ಇಟ್ಟು ಪೂಜೆ ಮಾಡಿ ಅಂತ ಹೇಳಿದ್ರು. ಆಮೇಲೆ ಅದನ್ನು ತೊಳಿಬೇಡಿ, ಸುಮ್ಮನೆ ಒದ್ದೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಅದನ್ನು ಪೂಜೆ ಮಾಡಿ, ದಿನನಿತ್ಯ ಏನು ಹೂವು ಇರುತ್ತೋ ಅದನ್ನ ಇಟ್ಬಿಟ್ಟು ಪೂಜೆ ಮಾಡಿ ಅಂತ ಹೇಳಿದ್ರು. ಒಳ್ಳೆ ಮಗುನ ನಿಜವಾಗ್ಲೂ ಗುರುಗಳ ಆಶೀರ್ವಾದದಿಂದ ನಮ್ಮ ಪಡ್ಕೊಂಡಿದ್ದೀವಿ. ಅಲ್ಲಿ ಹೋಗಿ ಅವ್ರ ಕೈಲೇನೋ ಮಾಡಿಸ್ಕೊಂಡು ಬರ್ತಾರೆ ಅಂತ ಅನುಮಾನ ಬಂದ್ಬಿಟ್ಟು ಯಾಕೆ ಬಂದೆ, ಏನೂ ಇಲ್ಲ, ನಮ್ಮ ಸ್ಥಿತಿಯನ್ನು ನೋಡಬೇಕು. ನಮ್ಮ ಸ್ಥಿತಿಯನ್ನು ನೋಡಿದ್ರೆ ನಮ್ಮ ಅಮ್ಮಗೆ ಹುಷಾರಿಲ್ಲ, ನಾನು ಒದ್ದಾಡ್ತಾ ಇದ್ದೀನಿ, ಇಲ್ಲಿ ಯಾರಿಗೋ ಏನೋ ಹೇಳೋದ ಇಲ್ಲ, ನಮ್ಮ ಅಕ್ಕನ ಯಾರೂ ಕರ್ಕೊಂಬರಕೂಡ್ದು. ಅವಳು ಪಾಪ ಹೋದ್ಲು, ಅವಳಿಗೊಂದು ಮದುವೆ ಆಗುತ್ತೆ ಅನ್ನೋ ಲೆಕ್ಕಾಚಾರವಾಗಿ ಅವಳನ್ನು ಕರ್ಕೊಂಡು ಹೋದ್ಲು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇನ್ನೊಂದು ಜೀವನದಲ್ಲಿ ವಿಶ್ವನಾಥ್ ಗುರುಗಳಿಂದ ನಡೆದಿರೋವಂಥ ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಘಟನೆ ಅಂದರೆ, ನನ್ನ ದೊಡ್ಡ ಮಗಳು ಒಬ್ಳೇ ಇದ್ದಿದ್ದು, ಇಬ್ರು ಇರಬೇಕು ಅಂತ ಎಲ್ಲ ಹೇಳೋರು. ಆದರೆ ನಾನು ಇಲ್ಲ, ಒಬ್ಳೇ ಸಾಕು ಅಂತ ನಾನು ಇದನ್ನು ಮಾಡ್ಕೊಂಡಿದ್ವಿ. ನಮಗೆ ಅದು ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ. ಆಮೇಲೆ ಗುರುಗಳ ಹತ್ರ ಒಂದಿನ ಏನಕ್ಕೋ ನಮ್ಮ ಪರ್ಸನಲ್ ಪ್ರಾಬ್ಲಮ್ಗೆ ಅಂತ ಬಂದಿದ್ವಿ. ಅವತ್ತು ತುಂಬ ಮಳೆ ಇತ್ತು. ಅವತ್ತು ಗುರುಗಳು ಹೇಳಿದ್ರು, ಒಂದು ಕಲ್ಲು ತಗೊಂಡು ಬನ್ನಿ, ಹೋಗಿ ಕೆಳಗಡೆ ಹೋಗಿ ಅಂತ ಹೇಳಿದ್ರು. ನಮ್ಮ ಮನೆಯವ್ರು ಹೋಗಿ ಗಾರೆ ಕಲ್ಲನ್ನ ತಗೊಂಡು ಬಂದರು. ಆಮೇಲೆ ಅಲ್ಲ ಕಣ್ರಿ, ನಿಮಗೆ ಒಂದು ಕಲ್ಲು ತೊಗೊಂಬನ್ರಿ ಅಂದರೆ ಸಿಮೆಂಟ್ ಗಾರೆ ತೊಗೊಂಬಂದಿದ್ದೀರಲ್ರಿ, ಹೋಗಿ ಇನ್ನೊಂದು ಕಲ್ಲು ತೊಗೊಂಬನ್ನಿ ಅಂತ ಹೇಳಿದ್ರು. ಆಮೇಲೆ ಅವತ್ತು ತುಂಬ ಕಷ್ಟದಲ್ಲಿದ್ವಿ, ತುಂಬ ಕಷ್ಟದಲ್ಲಿದ್ವಿ. ಅವತ್ತು ಕಲ್ಲು ತಗೊಂಡು ಬಂದರು. ಕಲ್ಲು ಅವರು ಅಂಗೈಯಲ್ಲಿ ಇಟ್ಕೊಂಡು ಮುಚ್ಚಿಟ್ಕೊಂಡು ಇಬ್ಬರಿಗೂ ತೋರಿಸಿದ್ರು. ಆ ಕಲ್ಲಲ್ಲಿ ನಿಮಗೆ ಯಾವ ರೂಪ ಕಾಣ್ತಾ ಇದೆ ನೋಡಿ ಅಂತ ಹೇಳಿದ್ರು. ನಮಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಜವಾಗ್ಲೂ ಇಬ್ಬರಿಗೂ ಗಂಡ ಹೆಂಡತಿಗೆ ಒಟ್ಟಿಗೆ ಹೇಳಿದ್ವಿ, ಗಣಪತಿ ರೂಪ ಕಾಣ್ತಾ ಇದೆ ಸ್ವಾಮೀಜಿ ಅದರಲ್ಲಿ ಅಂತ ಹೇಳಿದ್ವಿ. ಆಮೇಲೆ ಇದನ್ನಿಟ್ಟು ಮನೆಯಲ್ಲಿಟ್ಟು ಅದು ಮೂಡ್ತಾ ಬರುತ್ತೆ. ಇವತ್ತು ಸ್ವಲ್ಪ ಮೂಡಿದೆ, ನಿಮ್ಗೆ ಗಣಪತಿ ಥರ ಕಾಣ್ತಾ ಇದೆ, ಫುಲ್ ಗಣಪತಿ ಆಕಾರದಲ್ಲೇ ಬರುತ್ತೆ ನಿಮ್ಮ ಮನೆಯಲ್ಲಿ. ಇದನ್ನು ತಗೊಂಡೋಗಿ ಇಟ್ಟು ಪೂಜೆ ಮಾಡಿ ಅಂತ ಹೇಳಿದ್ರು. ಆಮೇಲೆ ಅದನ್ನು ತೊಳಿಬೇಡಿ, ಸುಮ್ಮನೆ ಒದ್ದೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಅದನ್ನು ಪೂಜೆ ಮಾಡಿ, ದಿನನಿತ್ಯ ಏನು ಹೂವು ಇರುತ್ತೋ ಅದನ್ನ ಇಟ್ಬಿಟ್ಟು ಪೂಜೆ ಮಾಡಿ ಅಂತ ಹೇಳಿದ್ರು. ಅವರು ಕೊಟ್ಟು 1 ತಿಂಗಳಲ್ಲಿ ಈ ಮಗುದು ಪಾಸಿಟಿವ್, 2ನೇ ಮಗುದು ಪಾಸಿಟಿವ್ ಬಂತು. ನಾನು ಬ್ಯಾಂಗ್ಳೂರ್ ಹೋಗಿದ್ದೆ. ಆ್ಯಕ್ಚುಲಿ ನೋಡಿದ್ರೆ ನಾನು ಅಬಾಷನ್ ಮಾಡ್ಕೋತಾ ಇದ್ದೆ, ಟ್ಯಾಬ್ಲೆಟ್ ತಗೊಂಡು ನಾನು ಮುಂಚೆ 1-2 ಹಾಗೆ ಮಾಡ್ಕೊಂಡಿದ್ದೆ ಬೇಡ ಅಂತ ಹೇಳಿ. ಇವ್ರ ಗುರುಗಳು ಭೇಟಿ ಆದಾಗ ಇದು ಮಾಡ್ಕೊಂಡಾಗ ನೆಗೆಟಿವ್ ಇತ್ತು. ನೆಕ್ಸ್ಟ್ ಒಂದು 15 ಡೇಸಿಗೆನೆ ನನ್ನ ಅತ್ತಿಗೆ ಮಗಳ ಮದುವೆ ಮುಗಿಸ್ಕೊಂಡು ಸೋದ್ರ ಮಾವ ಸೋದರತ್ತೆನೆ ಬಿಟ್ಟು ಬರಬೇಕು ಅಂತ ಹೇಳಿದ್ರು. ಅವತ್ತು ಹೋದಾಗ ಕಾರಲ್ಲಿ ಬರ್ತಾ ಇರುವಾಗ ವಾಮಿಟ್ ಸ್ಟಾರ್ಟ್ ಆಯಿತು. ನೋಡಿಕೊಂಡ್ರೆ ಪಾಸಿಟಿವ್ ಇತ್ತು. ಇಮಿಡಿಯೇಟ್ ಗುರುಗಳಿಗೆ ಫೋನ್ ಮಾಡಿದ್ವಿ, ಗುರುಗಳೇ ಈ ಥರ ಹಿಂಗಾಗ್ಬಿಟ್ಟಿದೆ ಅಂತಂದು. ಅವಾಗ ಹೇಳಿದ್ರೆ ತುಂಬ ಒಳ್ಳೇದಾಗತ್ತೆ, ಏನೂ ಯೋಚನೆ ಮಾಡಬೇಡಿ, ನಿಮಗೆ ದೇವರು ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ಇದನ್ನು ಮಾಡಿದ್ರು. ನಾವು ಈ ಮಗು ಪ್ರೆಗ್ನೆಂಟಲ್ಲಿ ಪೂಜೆಗೆ ಏನಾದರೂ ಹೇಳಿದ್ರೆ ನಾವು ಮಿಸ್ ಮಾಡ್ದಲೆ 11 ಆಗಲಿ 12 ಆಗಲಿ, ನಾನು ಪ್ರೆಗ್ನೆಂಟು ಅಷ್ಟೊತ್ತು ಕೂತು ಅಷ್ಟೊತ್ತು ಇದನ್ನು ಮಾಡಿ 12 ಗಂಟೆಗೆ ನಾವು ಒಂದೊಂದ್ಸಲ ಜನ್ನಾಪುರ ಭದ್ರಾವತಿಗೆ ಹೋಗಿದ್ದೀವಿ ಇಲ್ಲಿಂದ, ಶಿವಮೊಗ್ಗದಿಂದ. ಒಂದು ಚೂರು ಆ ಮಗು ಇದರಲ್ಲಿ, ನಾನು ಆ್ಯಕ್ಚುಲಿ 36 ಇಯರ್ಸ್ ಅವಾಗ ನೋಡಿದ್ರೆ ಒಂದು BP ಆಗಲಿ ಶುಗರ್ ಆಗಲಿ ಯಾವುದೇ ಒಂದು ಇದಿಲ್ದಲೆ ಒಳ್ಳೆ ಮಗುನ ನಿಜವಾಗ್ಲೂ ಗುರುಗಳ ಆಶೀರ್ವಾದದಿಂದ ನಮ್ಮ ಪಡ್ಕೊಂಡಿದ್ದೀವಿ. ಅದು ಲಕ್ಕಿ ಮಗುನೇ ಅನ್ಬೇಕು. 16 ವರ್ಷ 2 ತಿಂಗಳು, ದೊಡ್ಡವಳಿಗೂ ಇವಳಿಗೂ ಡಿಫ್ರೆನ್ಸ್. ನಿಜವಾಗ್ಲೂ ಗುರುಗಳ ಆಶೀರ್ವಾದನೇ ಅಂತ ಹೇಳ್ಬೋದು. ಅವಳು ಚರಣೀತಾ ಅಂತ ಇಟ್ಟಿದ್ದೀವಿ ಹೆಸರನ್ನ. ಚೆನ್ನಾಗಿದ್ದಾಳೆ, ಆರೋಗ್ಯವಾಗಿದ್ದಾಳೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೆಂಕಟಾಚಲ ಗುರುಗಳ ರೂಪದಲ್ಲೇ ನಾವು ವಿಶ್ವನಾಥ್ ಶಾಸ್ತ್ರಿ ಗುರುಗಳ ಇದರಲ್ಲಿ ನಾವು ನಿಜವಾಗ್ಲೂ ಒಂದು ಒಳ್ಳೆ ಮಗು, ಅವ್ರ ಆಶೀರ್ವಾದದೊಂದಿಗೆ ಒಳ್ಳೆ ಮಗುನ ಪಡ್ಕೊಂಡಿದ್ದೀವಿ, ಆರೋಗ್ಯವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಗುರುದತ್ತ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶಾರದಾ ಶಾರದಾಂಭೋಜ ವದನಾ ವದನಾಂ ಭಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕುರು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪರ್ವಾಸಿನಿ
ತ್ವಾಮಹಂ ಪ್ರಾರ್ಥಯೇ ದೇವಿ ವಿದ್ಯಾದಾನಿಂಚ ದೇಹಿ ಮೇ ಸ್ಮಾತ್ಮಾ ರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ ಸದ್ಗುರು ಪರಬ್ರಹ್ಮಾಯ ನಮಃ. ನಾವು ಚಕ್ರಮಠಕ್ಕೆ ಹೋಗ್ತಾ ಇದ್ದು, ನಾನು ನನ್ನ ಹೆಂಡತಿ 2 ಜನವೇ ಚಕ್ರಮಠಕ್ಕೆ ಹೋಗ್ತಾ ಇದ್ದ ಕಾಲದಲ್ಲಿ ಕಳಸಾಪುರದಲ್ಲಿ ನಮ್ಮ ಅಕ್ಕನ ಮಗಳದ್ದು ಮದುವೆ ಆಗಿರಲಿಲ್ಲ. ನಾವು ಚಕ್ರಮಠಕ್ಕೆ ಹೋಗ್ತೀವಿ ಅಂತ ಗೊತ್ತಾದರೆ ಅಲ್ಲಿಂದ ಚಕ್ರಮಠದ ಗುರುಗಳ ಹತ್ರ ಏನೋ ಮಾರಿಸ್ಕೊಂಡು ಬರ್ತಾರೆ ಇವರು, ಅವರೇನೋ ಕೃತ್ರಿಮ ಮಾಡ್ಕೊಡ್ತಾರೋ ಏನೋ, ಈ ಥರಕ್ಕೆಲ್ಲ ಅನುಮಾನ ಬಂದ್ಬಿಡ್ತೀವಿ. ನಾವೇನು ಜೀವನಕ್ಕಿಲ್ಲ ಅಂತಲೋ, ಮಕ್ಕಳಿಲ್ಲ ಅಂತಲೋ, ಊಟಕ್ಕಿಲ್ಲ ಅಂತಲೋ ಏನೋ ಕೇಳ್ತೀವಿ ಅಂತ ನಾವು ಹೋಗ್ತಿದ್ದದ್ದು. ಇವರಿಗೆ ಅನುಮಾನ ಬಂದಿದ್ದದ್ದು ನಮ್ಮನೆ ಯಾರೇ ಏನೋ ಮಾಡಿಸ್ಕೊಂಡು ಬರೋಕ್ಕೆ ಹೋಗ್ತಿದ್ದಾರೆ ಅಂತ. ಆಮೇಲೆ ನಿಜಾಂಶ ಗೊತ್ತಾಯಿತು, ಏನು ಯಾಕೆ ಹೋಗ್ತಿದ್ದಾರೆ ಇವರು ಏನು ಅನ್ನಂತೇಳಿ. ಅದು ಯಾಕೆ ಬಸ್ ಚಾರ್ಜ್ ದುಡ್ಡು ಅಂತ ಚಿತ್ತೋ ಏನೋ ಗೊತ್ತಿಲ್ಲ. ಬಸ್ ಚಾರ್ಜ್ಗೆ ಚಿಕ್ಕಮಗಳೂರಿಗೆ ಹೋಗೋಕ್ಕೆ ಬಸ್ ಚಾರ್ಜ್ ದುಡ್ಡು ಇರ್ತಿದ್ದಿಲ್ಲ. ಇನ್ನು ಚಕ್ರಮಠಕ್ಕೆ ಹೋಗಿ ಬರೋದು ಅಂತಂದರೆ 2 ಜನ ಮಗು ಕರ್ಕೊಂಡು ಹೋಗ್ತೀನಿ ಅಂದರೆ 20 ರೂಪಾಯಿ ಬೇಕಾಗೋದು. 20 ರೂಪಾಯಿ ಎಲ್ಲಿಂದ ಬರ್ತಿತ್ತು ಅನ್ನೋ ಗೊತ್ತಿಲ್ಲ ನಮಗೆ. ಅಲ್ಲಿ ಹೋಗಿ ಅವ್ರ ಕೈಲೇನೋ ಮಾಡಿಸ್ಕೊಂಡು ಬರ್ತಾರೆ ಅಂತ ಅನುಮಾನ ಬಂದ್ಬಿಡ್ತು. ಆಮೇಲೆ ನಮ್ಮ ಅಕ್ಕನ ಮಗಳು ಮದುವೆಯೂ ಆಗಿರ್ತಿಲ್ಲ. ಆವಾಗ ಇವಳೇನು ಮಾಡಿದ್ಲು, ನನ್ನ ಹೆಂಡ್ತಿದ್ದಾಳು, ಹಾಗಾದರೆ ಒಂದು ಕೆಲಸ ಮಾಡೋಣ, ವಿಜಯನ ಕರ್ಕೊಂಡು ಹೋಗ್ಬರೋಣ ಅಂತ. ಅವಳು ನಮ್ಮನ್ನು ಕಂಡ್ರೆ ಕಿರಿಕಿರಿ ಆಗ್ತಾಯಿದ್ವು. ಅದಕ್ಕೆ ಕಾರಣ ಬೇರೆ ಅದು ಹೇಳಬಾರ್ದು, ಅದನ್ನು ನಮ್ಮನಿಗೆ ಸೇರಿದರೆ ಮಾಡಿದ ಕೆಲಸ ಅದು. ನಾವು ಅದನ್ನೆಲ್ಲ ಪಾಪ ಇವತ್ತು ಮಾತಾಡಬಾರ್ದು. ನಾವು ತುಂಬ ಅನುಭವಿಸ್ಬಿಟ್ಟು ಅವರಿಂದ, ಅದು ಹೋಗಲಿ ಬೇಡ ಅದು. ಆವಾಗ ಏನು ಮಾಡಿದರು, ಇವಳನ್ನ ಕರ್ಕೊಂಡು ನಾವು ಹೊರಟು. ಆವಾಗ ಎಲ್ಲ ಕಡೆಗೂ ಗೊತ್ತಾಗ್ಬಿಡ್ತೀವಿ, ವಿಜಯನ ಕರ್ಕೊಂಡು ವಿಶ್ವನ ಹೆಂಡತಿ 2 ಜನವೇ ಚಕ್ರಮಠಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಅಥವಾ ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ. ಅವನು ಹಿಂಗೆ ಮಾಡಿ ತಕ್ಷಣ ಮುತ್ತಡಕ್ಕೆ ಕಳಿಸ್ಬೋದು. ಹೀಗೆ ಇವ್ರ ಸ್ಕೂಲಲ್ಲಿ ನಮ್ಮೂರಲ್ಲೇ ವೇಸ್ಟ್ ಆಗಿದ್ದ. ಸರಿ, ಅವನ್ನ ಬಲವಂತ ಮಾಡಿ ಕಳಿಸಿದ್ದಾರೆ. ಅವನು ಸೀದಾ ಬಂದ. ನಾವು ನಾಯಕ ಸೀತಾರಾಮಯ್ಯವ್ರ ಮೇಲೆ ಕೂತ್ಕೊಂಡಿದ್ದು. ಗುರುಗಳು ಅವ್ರ ತಾಯಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಅಲ್ಲ, ಯೋಗ ಬೇಕು ಎಲ್ಲದಕ್ಕೂ ಅಂತ ಅನ್ನೋದಕ್ಕೆ ಇವತ್ತು ಪಾಪ ನಮ್ಮ ಅಕ್ಕನ ಮಗಳು ಮದುವೆ ಮಾಡಿದಾರೆ. ನಮ್ಮಣ್ಣ ತುಂಬ ಕಟ್ಪಟ್ಟು ಮದುವೆ ಮಾಡಿದ. ಇದೆಲ್ಲ ಆಯಿತು, ಎಲ್ಲರೂ ಹೋಯಿತು. ನಮ್ಮ ಎಲ್ಲ ಮದುವೆ ಮಾಡಿ ಇದು ಮಾಡ್ಕೊಂಡು ಮದುವೆ ಆಯಿತು. ಬಾಣವರಿಕೆ ಕೊಟ್ಟಿದ್ದು. ಅವಳೇನೋ ಆ ಕಾಲ ಮರಳಕ್ಕೆ ಅವಳು ಕಳಸಾಪುರದಲ್ಲೇ ಹುಟ್ಟು ಕಳಸಾಪುರದಲ್ಲೇ ಬೆಳೆದು ಕಳಸಾಪುರದಲ್ಲೇ ಸತ್ತೋಗ್ಬಿಟ್ಟು. ಇದು ವಿಚಿತ್ರವಾಯ್ತಿದ್ದು. ಆಮೇಲೆ ಅಲ್ಲಿಗೆ ವಿಜಯನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇವರು. ನೀ ಹೋಗು, ನೀನು ಹೋಗು. ನಾವು ಹೋಗಿದ್ದದ್ದು ವಿಜಯನ ಕರ್ಕೊಂಡು ಹೋಗಿ ಚಕ್ರಮಠದ ಗುರುಗಳ ಹತ್ರ ತೋರಿಸಿ, ಇವಳಿಗೆ ಮದುವೆ ಆಗೋ ಯೋಗ ವಿಧಿಯೋ ಇಲ್ವೋ ಒಂಚೂರು ಹೇಳಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದು ವಿಚಾರ ಆಯಿತು. ಆಮೇಲೆ ಅಲ್ಲಿ ನಾಯಕ ಸೀತಾರಾಮಯ್ಯನವ್ರ ಮನೆ ಅಂತ ನಾವೆಲ್ಲ ಅಲ್ಲಿ ಕೂತ್ಕೊಂಡಿದ್ದು. ನಮ್ಮ ಅಣ್ಣ ಬಂದ ಸೀದಮ್ಮ, ಇದೇನೋ ಬಂದೆ ನೀನು, ಅಲ್ಲ ವಿಜಯ್ ಬಂದಿದ್ದು ಬಂದೆ ಅಂತ. ಯಾಕೆ ವಿಜಯ್ ಬಂದರೆ ನಾವು ಮನೆಯಾರೇ ತಾನೆ ನಾವು, ಅವೇನು ವಿಜಯಂಗೆ ಏನು ಇದು ಮಾಡಿಸುತ್ತಿಲ್ಲ. ಗುರುಗಳ ಮನೆಗೆ ಹೋಗೋಣ, ಎಲ್ಲರಿಗೂ ಒಳ್ಳೆಯದಾಗಿದೆ ಅಂತೇಳಿ ಹೇಳಿ ಇದು ಮಾಡಿ ಆಮೇಲೆ ನಾನು ಒಂದು ಕೆಲಸ ಮಾಡಿ, ಗುರುಗಳು ಇದ್ದಾರೋ ಇಲ್ವಾ ನಾನು ನೋಡ್ಕೊಂಬರ್ತೀನಿ, ನೀವು ಇಲ್ಲೇ ಇರಿ ಅಂತ ಇವಳದ್ದು ನಮ್ಮ ಅಕ್ಕನ ಮಗಳನ್ನು ನನ್ನ ಮಗಳನ್ನು ಇವಳದು ನಮ್ಮ ಅಣ್ಣನ್ನು ಎಲ್ಲ ನಾಯಕ ಸೀತಾರಾಮಯ್ಯನವ್ರನ್ನೆಲ್ಲ ಬಿಟ್ಟೆ ಸೀದಾ ಗುರುಗಳು ಮನೆಗೆ ಬಂದೆ. ಸೀದಾ ಬಾಗಿಲು ತೆಗೆದು ಸೀದಾ ಒಳಗೆ ಹೋದೆ. ಉನ್ಯಾಸ ಇದ್ದರು, ಯಾಕೆ ಬಂದಿರಿ, ಯಾಕೆ ಬಂದಿದ್ದೆ, ಆವತ್ತಿಂದಲೇ ನಾನು ಹೋಗು ಅಂತ ಶುರು ಮಾಡಿದ್ದವರು. ಯಾಕೆ ಬಂದೆ, ಏನೂ ಇಲ್ಲ, ನಮ್ಮ ಸ್ಥಿತಿಯನ್ನು ನೋಡಬೇಕು, ನಮ್ಮ ಸ್ಥಿತಿಯನ್ನು ನೋಡಿದ್ರೆ ನಮ್ಮ ಅಮ್ಮಗೆ ಹುಷಾರಿಲ್ಲ, ನಾನು ಒದ್ದಾಡ್ತಾ ಇದ್ದೀನಿ, ಇಲ್ಲಿ ಯಾರಿಗೋ ಏನೂ ಹೇಳೋದ ಇಲ್ಲ, ನಮ್ಮ ಅಕ್ಕನ ಯಾರೂ ಕರ್ಕೊಬರಕ್ಕೆ ಕೊಡ್ದು, ನೀವು ಬಂದಿದ್ದೆ ತಾನೆ, ನಿಂಗೆ ಹಾಕಿ ನಿನ್ನ ಕೆಲಸ ಎಲ್ಲ ಆಗಿದೆಯಲ್ಲ, ನೀವು ಹೋಗು, ಸೀದಾ ಇಲ್ಲಿ ನಿಂತ್ಕೊಬೇಡ, ಇಲ್ಲಿ ಹೋಗ್ತಾ ಇರೋದು, ಅವಳನ್ನ ಕರ್ಕೊಂಡು ಹೋಗು, ಯಾರಿಗೂ ನಾನೇನು ಹೇಳೋದ, ನಂಗೆ ಗೊತ್ತಿದೆ ಎಲ್ಲವ, ಅವಳನ್ನ ಕರ್ಕೊಂಡು ಹೋಗು ಇಷ್ಟೇ. ಅವಳನ್ನ ಕರ್ಕೊಂಡು ಸೀದಾ ಊರಿಗೆ ಬಂದು ನಮ್ಮ ಅಣ್ಣನ ಜೊತೆಲೇ ಇತ್ತು.
ಆಮೇಲೆ ಎಷ್ಟೋ ದಿವಸದ ಮೇಲೆ ಯೋಚನೆ ಮಾಡ್ಕೊಂಡು ಅವ್ರಿಗೆಲ್ಲ ಗೊತ್ತಾಗೋಗ್ಬಿಡ್ತು ಇವನು ಹೋಗ್ತಿದ್ದದ್ದು, ಇವನು ಸೌಖ್ಯಕ್ಕೆ ಏನಾದ್ರು ಅಕಸ್ಮಾತ್ ಅವ್ರು ಹೇಳ್ತಾರೋ ಅಂತ ಹೋಗ್ತಿದ್ದಿದ್ದೇ ಹೊರತು ಬೇರೆ ಯಾವ ಕಾರಣಕ್ಕೂ ಇವನು ಹೋಗ್ತಿರ್ಲಿಲ್ಲ ಅನ್ನೋ ಸ್ವಲ್ಪ ತಿಳ್ಕೊಂಡ್ರು. ಏನೋ ಅದು ನಂಗೆ ಗೊತ್ತಿಲ್ಲ, ಇವತ್ತರೆಗೂ ಗೊತ್ತಿಲ್ಲ, ಯಕ್ಷ ಪ್ರಶ್ನೆ ಆಯಿತು. ಆದರೆ ಮಗಳು ಮದುವೆ ಆಯಿತು, ಅವಳನ್ನ ಬಾಣವರ ಕೊಟ್ಟು ಮದುವೆ ಮಾಡಿದ್ರು. ಪಾಪ ಅವಳು ಹೋಗ್ಬಿಟ್ಲು. ಇದೆಲ್ಲ ಆಯಿತು. ಆಮೇಲೂ ಕೂಡ ನಾವು ಇಲ್ಲಿಗೆ ಬಂದ್ಬಿಟ್ಟು ಶಿವಮೊಗ್ಗಕ್ಕೆ ಬಂದ್ಬಿಟ್ಟು, ಅದೇ ಗುರುನಾಥನ ಅನುಗ್ರಹದ ಮೇಲೆ ನಾವು ಶಿವಮೊಗ್ಗಕ್ಕೆ ಬಂದದ್ದು. ಹೇಳ್ಬಿಟ್ಟಲ್ಲ ನನಗೆ 10 ರೂಪಾಯಿ ತಗೊಂಡು ಹೋಗ್ಕೊಡೋದು, ಬರೀ ಕೈಲಿ ಹೋಗ್ಬೇಕು ಅಂತ ಹೇಳಿದ್ದಲ್ಲ, ಬರೀ ಕೈಲೇ ಬಂದದ್ದು ನಾನು. ಏನೇನು ಇದಾಯಿತು ಅಂತೇಳಿ ಹೇಳಿಕ್ಕಿಂತಲೂ ಅವಳದ ಮಗಳು ಅವಳು ಪಾಪ ಹೋದ್ಲು. ಅವಳಿಗೊಂದು ಮದುವೆ ಆಗುತ್ತಾನೋ ಅನ್ನೋ ಲೆಕ್ಕಾಚಾರವಾಗಿ ಅವಳನ್ನು ಕರ್ಕೊಂಡು ಹೋದ್ಲು. ಇಲ್ಲಿ ಮನೇಲಿದ್ದಾರೆಲ್ಲ ಏನೋ ಅನುಮಾನ ಬಿಟ್ಬಿಟ್ರು. ವಿಶ್ವಾಮಿತ್ರ ಹೆಂಡತಿ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿಗೆ. ನಮ್ಮಿಂದ ಒಬ್ರಿಗೆ ಒಳ್ಳೇದಾಗಬೇಕೆ ಹೊರ್ತುವೆ ಯಾರಿಗೂ ಏನೂ ತೊಂದರೆ ಆಗಬಾರ್ದು. ಹೀಗಾಗಿ ಭಗವಂತ ಗುರುನಾಥ ಎಲ್ಲರಿಗೂ ಸಮಸ್ತ ಜನಗಳಿಗೂ ಒಂದು ಒಳ್ಳೆಯ ಬುದ್ಧಿ ಕೊಟ್ಟು ಎಲ್ಲರೂ ಕಾಪಾಡಲಿ ಅಂತ ಹೇಳಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಹೇಳಿದರು. ಗುರುನಾಥರು ಯಾವುದೇ ಕಾರಣಕ್ಕೂ ಮನಸ್ಸಲ್ಲಿ ಊಟ ಮಾಡக்கூಡ್ದು. ಈಗ ಬಂದೆ ಜೀವನ ಮಾಡೋಕ್ಕೋಸ್ಕರ ಹೋಟ್ಲ್ ಇಟ್ಕೊಂಡಿರ್ತಾರೆ ಕಣಯ್ಯ, ಹೋಟ್ಲಿಗೆ ಹೋಗ್ರಯ್ಯ, ಹೋಟ್ಲಿಗೆ ಹೋಗಿ ಹೋಟ್ಲಲ್ಲಿ ಊಟ ಮಾಡಿ, ಸುಮ್ಮನೆ ಅಲ್ಲಿ ಹಾಕಕ್ಕೆ ಹೋಗಿ ದುಡ್ಡು ಇದು ಮಾಡೋಕ್ಕೆ ಹೋಗ್ತೀನಿ. ಯಾರು ಅಕಸ್ಮಾತ್ವೇನಾರು ಮತ್ತಲ್ಲಿ ಊಟ ಮಾಡಬೇಕು ಅನ್ನೋದಾದರೆ ಅಲ್ಲಿ ತಕ್ಕ ಸಂಭಾವನೆ ಕೊಡ್ಬೇಕು ಅಲ್ಲಿಗೆ, ಹಾಗೆ ಊಟ ಮಾಡಬೇಡಿ ಅಂತೇಳಿ. ಈಗ ಮೊಮ್ಮಗಂಗೆ ಕಾಡ್ತೀನಿ ನಾನು. ಆ ಮೊಮ್ಮಗ ಬರ್ತಾನೆ, ಅವನ ಬಾಕಿದ ಆಸ್ತಿ ಪಾಸ್ತಿ ಎಲ್ಲ ನಮ್ಮನ್ನೆಲ್ಲ ನೋಡ್ಕೊತಾನೆ. ಆ ಧೈರ್ಯ ನನಗಿದೆ. ಅದಕ್ಕೆ ಅವ್ರ ಸಾಕ್ಷಿ ಅವರಿದ್ದೇ ಇದ್ದಾರೆ. ಅವಕ್ಕೆಲ್ಲ ನೀವು ಎಲ್ಲ ಇವತ್ತು ಸಾಕ್ಷಿಭೂತರಾಗಿದ್ದೀರಿ. ನಮಗೇನೂ ಗೊತ್ತಿಲ್ಲ. ಇದರೊಳಗೆ ಏನಾರು ಅಪರಾಧ ತಪ್ಪು ಕಿಪ್ಪು ಏನಾದ್ರು ಇದ್ದರೆ ಅದನ್ನು ಹಂಸಕ್ಷೆ ನ್ಯಾಯದಂತೆ ಇದನ್ನು ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ನನ್ನ ಕ್ಷಮಿಸೋದು ಒಂದು. ಅದರ ಜೊತೆಗೆ ನೀವೆಲ್ಲವ ಇಷ್ಟ ತನಕವ ಈ ಒಂದು ಕಾರ್ಯಕ್ರಮ ನೋಡಿದ್ದಕ್ಕೆ ನಾನು ಶಿರಸಾ ನಮಾಮಿ ಮನಸಾ ಸ್ಮರಾಮಿ ಮಹಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ. ಇನ್ನೊಮ್ಮೆ ಶಿರಸಾ ನಮಾಮಿ ಮನಸಾ ಸ್ಮರಾಮಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.